Hi guys, welcome to my YouTube channel Commerce Divine. Today we are going to learn Hunter Commission. So Hunter Commission ಒಂದು ಟೆಕ್ನಿಕ್ ಮೂಲಕ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಲೈಕ್ ಹೇಗೆ ನೀವು ನೆನ್ಪಿಟ್ಕೋಬಹುದು ಅನ್ನೋ ಒಂದು ಟೆಕ್ನಿಕ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್. ಸೊ ಮೆಮೊರೈಸೇಷನ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ಲೈಕ್ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗೋದು ವೈಲ್ ಯು ಆರ್ ಮೇಕಿಂಗ್ ಅ ನೋಟ್ಸ್ನ ಹೇಗೆ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಈ ಟೆಕ್ನಿಕ್ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್. ಸೊ ಬನ್ನಿ ಹಂಟರ್ ಕಮಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಂಟರ್ ಕಮಿಷನ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಡಿಯನ್ ಎಜುಕೇಷನ್ ಕಮಿಷನ್. ಸೊ ಈ ಇಂಡಿಯನ್ ಎಜುಕೇಷನ್ ಕಮಿಷನ್ ಫಾರ್ಮ್ ಆಗೋಕ್ಕೆ ಆರ್ ಹಂಟರ್ ಕಮಿಷನ್ ಫಾರ್ಮ್ ಆಗೋಕ್ಕೆ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್ ಅಂದರೆ ವಾಟ್ ಮೇಡ್ ಟು ಫಾರ್ಮ್ ದಿಸ್ ಕಮಿಷನ್. ಸೊ ರಿವಾಲ್ಟ್ ಇನ್ 1857 British Empire in India administration was taken from company rule to crown rule. ಸೊ ಒಂದು ರಿವಾಲ್ಟ್ ಆಗುತ್ತೆ ಅವರವರ ಮಧ್ಯೆ ಬ್ರಿಟಿಷ್ ಇಂಡಿಯಾದಲ್ಲಿ, ದಟ್ ಈಸ್ ಆನ್ 1857. ಸೊ ಇಲ್ಲಿ ಕಂಪನಿ ರೂಲ್ ಇರುತ್ತೆ, ಕಂಪನಿ ರೂಲು ಟ್ರಾನ್ಸ್ಫರ್ ಆಗುತ್ತೆ ಕ್ರೌನ್ ರೂಲ್ಗೆ. ಅಂದರೆ ರಾಜಾರಾಣಿ ಅಂದರೆ ಕ್ವೀನ್ ಎಲಿಜಬೆತ್ ಯಾರು ಇರ್ತಾರಲ್ಲ, ಸೊ ಅವರು ರೂಲ್ ಕ್ರೌನ್ ರೂಲ್ ಅಂತ ಕರೀತಾರೆ. ಸೊ ಕಂಪನಿ ರೂಲ್ ಟ್ರಾನ್ಸ್ಫರ್ ಟು ಕ್ರೌನ್ ರೂಲ್. ಕಂಪನಿ ರೂಲ್ ಈಸ್ ನಥಿಂಗ್ ಬಟ್ ಅವರು ಇಲ್ಲಿ ವ್ಯಾಪಾರಕ್ಕೆ ಬರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಕಂಪನಿ ರೂಲ್. ಸೊ ವಿಚ್ ಈಸ್ ಅನದರ್ ಥಿಂಗ್ ವಾಸ್ ಕಂಪ್ಲೇಂಟ್ಸ್ ಆನ್ ವುಡ್ ಡಿಸ್ಪ್ಯಾಚ್ ಆಫ್ 1854 not followed properly. So that is the reason behind formation of Hunter Commission in 1882. So when it is formed 1882, ಯಾರಿಂದ ಫಾರ್ಮ್ ಆಯಿತು? ಲಾರ್ಡ್ ರಿಪನ್, ಹೂ ಇಸ್ ಅ ವೈಸ್ರಾಯ್ ಆಫ್ ಇಂಡಿಯಾ. So this is Hunter Commission, which is also called as the first Indian Education Commission. So who was the chairman of this commission? Sir William Hunter, who is a member of Viceroy Executive Council. So along with Hunter, we have another 20 members who represent it of Indians in this commission. Indian members kuda idru 20 members ali. So who are the other members? Indian members andre Syed Mohammad, Bhudev Mukherjee, Anand Mohan Bose and KT Telang. So now we are going to learn about what are the aims of this commission. So aims ಏನಂದರೆ implementation of ರೆಕಮೆಂಡೇಷನ್ ಆಫ್ ವುಡ್ ಡಿಸ್ಪ್ಯಾಚ್ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗಿರಲ್ಲ. ಸೊ ಅವ್ರು ರೆಕಮೆಂಡೇಷನ್ ಇಂಪ್ಲಿಮೆಂಟ್ ಮಾಡೋಕ್ಕಾಗಿರಲ್ಲ. ಸೊ ಅದನ್ನು ಮಾಡಬೇಕು ಅನ್ನೋದು ಒನ್ ಆಫ್ ದ ಮೇಜರ್ ಏಮ್ ಆಫ್ ದ ಹಂಟರ್ ಕಮಿಷನ್. ಆ್ಯಂಡ್ ಪ್ರೈಮರಿ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗೋದ್ರ ಬಗ್ಗೆ ಇನ್ ಇಂಡಿಯಾ ಸಜೆಷನ್ಸ್, ಹಾಗೆ ಮೆಷರ್ಮೆಂಟ್ಸ್ ಏನಿದೆ, ಹಾಗೆ ಇಟ್ಸ್ ರಿಫಾರ್ಮ್ ಆಗೋದ್ರ ಬಗ್ಗೆ ಸಜೆಷನ್ಸ್ ಕೊಡ್ತಾರೆ. ಸೊ ಪೊಸಿಷನ್ಸ್ ಆಫ್ ಸೆಕೆಂಡರಿ ಎಜುಕೇಷನ್ ಆ್ಯಂಡ್ ಸ್ಟೇಟ್ ಇನ್ಸ್ಟಿಟ್ಯೂಷನ್. ಸೊ ಸೆಕೆಂಡರಿ ಎಜುಕೇಷನ್ನಲ್ಲೂ ಕೂಡ ತುಂಬ ಒತ್ತು ಕೊಡ್ತಾರೆ ಈ ಕಮಿಷನ್. ಆ್ಯಂಡ್ ಸ್ಟೇಟ್ ಇನ್ಸ್ಟಿಟ್ಯೂಷನ್ ಬಗ್ಗೆ ವರ್ಕಿಂಗ್ ಆನ್ ದ ಮಿಷನರೀಸ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಮಿಷನರೀಸು ಹೇಗೆ ಎಜುಕೇಷನ್ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನೋಡ್ತಾರೆ. ಆಕ್ಸೆಸ್ ದ ಯುಟಿಲಿಟಿ ಆಫ್ ಗ್ರಾಂಟ್ ಏಡ್ ಸಿಸ್ಟಮ್. ಸೊ ಗ್ರಾಂಟ್ ಏಡ್ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಫಿನಾನ್ಷಿಯಲ್ ಸಪೋರ್ಟ್ ಫಾರ್ ದ ಎಜುಕೇಷನ್ ಇನ್ ಇಂಡಿಯಾ. ಸೊ ಆ ಆಕ್ಸೆಸ್ ಹೆಂಗಾಗ್ತದೆ, ಯುಟಿಲೈಸೇಷನ್ ಹೆಂಗಾಗ್ತಿದೆ, ಫಿನಾನ್ಷಿಯಲ್ ಸಪೋರ್ಟು ಅನ್ನೋದ್ರ ಕೂಡ ಗಮನ ಹರಿಸುವಂಥದ್ದು. ಸೊ ರೆಕಮೆಂಡೇಷನ್ ಆಫ್ ಪ್ರೈಮರಿ ಎಜುಕೇಷನ್. ಸೊ ಪ್ರೈಮರಿ ಎಜುಕೇಷನಲ್ಲಿ ಅವರು ರೆಕಮೆಂಡೇಷನ್ ಏನು ಮಾಡ್ತಾರೆ ಅಂದರೆ ಎಜುಕೇಷನ್ ಆಫ್ ಮಾಸಸ್ ಅಂದರೆ ಎಲ್ಲರಿಗೂ ಎಜುಕೇಷನ್ ಸಿಗಬೇಕು ಅನ್ನೋದು. ಸೊ ಎಜುಕೇಷನ್ ಶುಡ್ ಬಿ ಏಬಲ್ ಟು ಟ್ರೈನ್ ದ ಪೀಪಲ್ ಫಾರ್ ಸೆಲ್ಫ್ ಡಿಪೆಂಡೆನ್ಸ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಎಜುಕೇಷನ್ ಯಾಕೆ ಕೊಡಬೇಕು ಅಂದರೆ ಎಲ್ಲರಿಗೂ ಅವರನ್ನು ನಾವು ಟ್ರೈನ್ ಮಾಡುವಂಥ ಪ್ರಕ್ರಿಯೆ ಆಗಿರುತ್ತೆ. ಏನಕ್ಕೆ? ಫಾರ್ ಸೆಲ್ಫ್ ಡಿಪೆಂಡೆನ್ಸ್ ಇನ್ ನಥಿಂಗ್ ಬಟ್ ಅವರು ಅವರ ಕಾಲ ಮೇಲೆ ನಿಂತ್ಕೊಳ್ಳುವಂತಹ ಕ್ರಿಯೆ. ಸೊ ನೆಕ್ಸ್ಟ್ ಒನ್ ವಾಸ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್. ಸೊ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಎಲ್ಲಿಗೆ? ಪ್ರೈಮರಿ ಎಜುಕೇಷನ್ಗೆ. ಪ್ರೈಮರಿ ಎಜುಕೇಷನ್ ಯಾವುದ್ರಲ್ಲಿ ಕೊಡಬೇಕು? ಮದರ್ ಟಂಗಲ್ಲಿ ಕೊಡಬೇಕು. ಸೊ ದಿಸ್ ಈಸ್ ದ ವೇ ಆಫ್ ಮೇಕಿಂಗ್ ನೋಟ್ಸ್. ಸೊ ನಾನು ಇಲ್ಲಿ ಸೆಕೆಂಡ್ ಪಾಯಿಂಟ್ ನೋಡಿ, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂದರೆ ಮಾಧ್ಯಮ, ಯಾವ ಮಾಧ್ಯಮದಲ್ಲಿ ಕಲಿಬೇಕು. ಸೊ ಕನ್ನಡ ಮಾಧ್ಯಮದಲ್ಲಿ ಕಲಿಬೇಕಾ? ಕನ್ನಡ ಮಾಧ್ಯಮ ಈಸ್ ಅ ರೀಜನಲ್ ಲ್ಯಾಂಗ್ವೇಜ್ ಆಫ್ ಕರ್ನಾಟಕ. ಸೊ ಅದರಲ್ಲಿ ಕಲಿಬೇಕಾ? ಮದರ್ ಟಂಗ್ ವಿಚ್ ಈಸ್ ಆಲ್ಸೋ ಅ ಮದರ್ ಟಂಗ್ ಆಫ್ ಕರ್ನಾಟಕ. ಕೆಲವೊಂದು ಭಾಗದಲ್ಲಿ ಕನ್ನಡ ಇದೆ,
ತುಳು ಇದೆ. ಸೊ ದಿಸ್ ಆರ್ ದ ಮದರ್ ಟಂಗ್. ಸೊ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಈಸ್ ನಥಿಂಗ್ ಬಟ್ ದ ರೀಜನಲ್ ಲ್ಯಾಂಗ್ವೇಜ್ ಆಫ್ ಸ್ಟೇಟ್. ಸೊ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಎಲ್ಲಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್? ಪ್ರೈಮರಿ ಎಜುಕೇಷನಲ್ಲಿ. ಪ್ರೈಮರಿ ಎಜುಕೇಷನ್ ವಾಸ್ ಥಾಟ್ ಇನ್ ಮದರ್ ಟಂಗ್ ಅಂತ ಹೇಳ್ತಾರೆ. ಸೊ ಟ್ರೈನಿಂಗ್ ಆಫ್ ಟೀಚರ್ಸ್ಗೆ ಟ್ರೈನ್ ಮಾಡುವಂಥದ್ದು ರೆಕಮೆಂಡ್ ಮಾಡ್ತಾರೆ. ಕರಿಕ್ಯುಲಮಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತಾರೆ. ಯಾವುದನ್ನು? ಅಗ್ರಿಕಲ್ಚರ್, ಎಲಿಮೆಂಟ್ಸ್ ಆಫ್ ನ್ಯಾಚುರಲ್ ಆ್ಯಂಡ್ ಫಿಸಿಕಲ್ ಸೈನ್ಸ್ ಆ್ಯಂಡ್ ನೇಟಿವ್ ಮೆಥಡ್ ಆಫ್ ಅರ್ಥಮೆಟಿಕ್ ಆ್ಯಂಡ್ ಮೆಜರ್ಮೆಂಟ್ಸ್. ಸೊ ನೆಕ್ಸ್ಟ್ ಒನ್ ವಾಸ್ ರೆಕಮೆಂಡೇಶನ್ ಆಫ್ ಸೆಕೆಂಡರಿ ಎಜುಕೇಷನ್. ಸೆಕೆಂಡರಿ ಎಜುಕೇಷನ್ ಮೇಲೆ ಇಲ್ಲಿ ಜಾಸ್ತಿ ಸ್ವಲ್ಪ ಸ್ಟ್ರೆಸ್ ಕೊಡಲಾಗುತ್ತದೆ. ಸೊ ಅಲ್ಲಿ ಏನು ಹೇಳ್ತಾರೆ ಅಂದರೆ, secondary education should wholly the Indians and should only give a financial support for removing certain difficulties. So entire ಅಮೌಂಟಲ್ಲಿ ಅಷ್ಟು ಅಮೌಂಟ್ನ ಫಿನಾನ್ಷಿಯಲ್ ಸಪೋರ್ಟ್ ಆಗಿ ಸೆಕೆಂಡರಿ ಎಜುಕೇಷನ್ಗೆ ಕೊಡಬೇಕು. ಏನಕ್ಕೆ ಕೊಡಬೇಕಂದ್ರೆ ಅಲ್ಲಿ ಕೆಲವೊಂದು ಡಿಫಿಕಲ್ಟೀಸ್ ಇದೆ, ಅದನ್ನು ಹೋಗ್ಲಾಡಿಸ್ಕೊಳ್ಳೋಕ್ಕೋಸ್ಕರ ಸೆಕೆಂಡರಿ ಎಜುಕೇಷನ್ಗೆ ಸ್ವಲ್ಪ ಫಿನಾನ್ಷಿಯಲ್ ಸಪೋರ್ಟ್ ಹೆಚ್ಚಿಗೆ ಮಾಡಬೇಕು ಅನ್ನೋದನ್ನು ರೆಕಮೆಂಡ್ ಮಾಡ್ತಾರೆ. ಸೊ ಸೆಕೆಂಡರಿ ಸ್ಕೂಲ್ ಕರಿಕ್ಯುಲಮ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಸೊ ಇಲ್ಲಿ ಅವರು ಸೆಕೆಂಡರಿ ಸ್ಕೂಲ್ ಆರ್ ಸೆಕೆಂಡರಿ ಎಜುಕೇಷನ್ ಕರಿಕ್ಯುಲಮ್ನ ಅಂದರೆ ಸಿಲೆಬಸ್ ಅಥವಾ ಪಠ್ಯ ಪುಸ್ತಕ ಕ್ರಮನ 2 ರೀತಿಯಲ್ಲಿ ವಿಭಜಿಸ್ತಾರೆ. ಸೊ ಲಿಟ್ರರಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಒಕೇಶ್ನಲ್ ಸಬ್ಜೆಕ್ಟ್ ಏನಕ್ಕೆ ಅಂದರೆ ನೋಡಿ, ಅಲ್ಲಿ ಬ್ರ್ಯಾಕೆಟಲ್ಲಿ ನಾನು ಹಾಕಿದ್ದೀನಿ, ಯೂಸ್ಫುಲ್ ಫಾರ್ ಲೈಫ್. ಸೊ ನೆಕ್ಸ್ಟ್ ಒನ್ ವಾಸ್ ಯೂಸೇಜ್ ಆಫ್ ಮದರ್ ಟಂಗ್ ಅಟ್ ಹೈಸ್ಕೂಲ್ ಲೆವೆಲ್ ಆರ್ ಹೈಸ್ಕೂಲ್ ಸ್ಟೇಜ್ ಈಸ್ ನಾಟ್ ರೆಕಮೆಂಡೆಡ್. ಸೊ ನಾನು ಹೇಳಿದಾಗೆ ಇಲ್ಲಿ ಪ್ರೈಮರಿ ಸ್ಕೂಲ್ ಮಾತ್ರ ಮದರ್ ಟಂಗಲ್ಲಿ ಅಥವಾ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ನ ಮದರ್ ಟಂಗಲ್ಲಿ ಮಾಡಿ ಅಂತ ಹೇಳೋರು, ಇಲ್ಲಿ ಸೆಕೆಂಡರಿ ಎಜುಕೇಷನಿಗೆ ಬಂದಾಗ ಹೈಸ್ಕೂಲ್ಗೆ ಅಥವಾ ಸೆಕೆಂಡರಿ ಎಜುಕೇಷನ್ ಸಿಸ್ಟಮ್ಗೆ ಮದರ್ ಟಂಗ್ನ ರೆಕಮೆಂಡ್ ಮಾಡಬೇಡಿ. ಅವರ ಫೇವರ್ ಯಾವಾಗೂ ಕೂಡ ಇಂಗ್ಲೀಷ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಗೆ ಇರುತ್ತೆ. ಸೊ ನೆಕ್ಸ್ಟ್ ಒನ್ ವಾಸ್ 2 ಟ್ರೈನಿಂಗ್ ಸ್ಕೂಲ್ಸ್. ಯಾರ್ ಟ್ರೈನಿಂಗ್ ಸ್ಕೂಲ್ಸ್? I think this is for teachers training schools were opened in India. First one is Lahoral open ಆಯಿತು and next one is Madras. So recommendation for university ಹೈಯರ್ ಎಜುಕೇಷನ್ಗೆ ಏನು ರೆಕಮೆಂಡೇಷನ್ಸ್ ಕೊಡ್ತಾರೆ ಅಂದರೆ ಗ್ರಾಂಟ್ ಏಡ್. ಸೊ ದಟ್ ಈಸ್ ಅ ಫಿನಾನ್ಷಿಯಲ್ ಥಿಂಗ್. ಅದನ್ನು ಪ್ರಾಪರಾಗಿ ಯುಟಿಲೈಸೇಷನ್ಸ್ ಮಾಡಿದಾರಾ ಇನ್ ಅ ಪ್ರಾಪರ್ ಮ್ಯಾನರ್ ಅನ್ನೋದನ್ನು ಸೂಪರ್ವಿಷನ್ಸ್ ಮಾಡಬೇಕು ಅನ್ನೋ ಮುಖಾಂತರ ರೆಕಮೆಂಡೇಷನ್ಸ್ ಕೊಡ್ತಾರೆ. ಹಾಗೆ ಗ್ರ್ಯಾಂಟ್ ಶುಡ್ ಯುಟಿಲೈಸ್ಡ್ ಕೀಪ್ ಇನ್ ದ ವ್ಯೂ ಆಫ್ ಸ್ಟ್ರೆಂತ್ ಆಫ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಎಷ್ಟು ಜನ ಅಡ್ಮಿಟ್ ಆಗ್ತಾ ಇದ್ದಾರೆ ಅಥವಾ ಟೀಚರ್ಸ್ ಎಷ್ಟು ಜನ ಈ ಪ್ರೊಫೆಷನಿಗೆ ಬರ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ಗ್ರಾಂಟ್ಸು ರಿಲೀಸ್ ಮಾಡಬೇಕಾಗತ್ತೆ ಅಥವಾ ಆ ಗ್ರಾಂಟ್ಸ್ನ ಅಲ್ಲಿ ನಾವು ಫಿನಾನ್ಷಿಯಲ್ ಸಪೋರ್ಟ್ಗೆ ಯೂಸ್ ಮಾಡಬೇಕಾಗತ್ತೆ ಅನ್ನೋದನ್ನು ರೆಕಮೆಂಡ್ ಮಾಡುತ್ತೆ. ಸಫಿಷಿಯಂಟ್ಸ್ ಗ್ರಾಂಟ್ಸ್ ಫಾರ್ ಎಕ್ಸ್ಪೆರಿಮೆಂಟಲ್ ಲ್ಯಾಬ್ಸ್. ಸೊ ಇಲ್ಲಿ ಗ್ರಾಂಟ್ಸು ಏನಕ್ಕೆ ಅಂದರೆ ಫಾರ್ ಹೈಯರ್ ಎಜುಕೇಷನ್ ಅಥವಾ ಯೂನಿವರ್ಸಿಟಿ ಎಜುಕೇಷನ್ಗೆ ಗ್ರಾಂಟ್ಸ್ನ ಸಫಿಷಿಯೆಂಟಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾವ್ಯಾವುದಕ್ಕೆ? ಎಕ್ಸ್ಪೆರಿಮೆಂಟಲ್ ಲ್ಯಾಬ್ಸ್, ರೀಡಿಂಗ್ ರೂಮ್ಸ್, ಲೈಬ್ರರೀಸ್, ಎಕ್ವಿಪ್ಮೆಂಟ್ಸ್ಗೆ ಮತ್ತು ಸೈನ್ಸ್ ರೂಮ್ಸ್ಗೆ, ಬಿಲ್ಡಿಂಗ್ಸ್ ಆ್ಯಂಡ್ ಫರ್ನಿಚರ್ಸ್ಗೆ. ಸೊ ರೆಕಮೆಂಡೇಶನ್ ಫಾರ್ ವುಮೆನ್ ಎಜುಕೇಷನ್. ವುಮೆನ್ ಎಜುಕೇಷನಲ್ಲಿ ಅರೇಂಜ್ಮೆಂಟ್ಸ್ ಆಫ್ ಪಬ್ಲಿಕ್ ಫಂಡ್. ಸೊ ಅರೇಂಜ್ಮೆಂಟ್ ಆಫ್ ಪಬ್ಲಿಕ್ ಫಂಡ್. ಸೊ ಅಪಾಯಿಂಟ್ಮೆಂಟ್ ಆಫ್ ಲೇಡಿ ಟೀಚರ್ಸ್. ಸೊ ಅಪಾಯಿಂಟ್ಮೆಂಟ್ ಆಫ್ ಲೇಡಿ ಇನ್ಸ್ಪೆಕ್ಟ್ರೆಸ್. ಸೊ ಫ್ರೀ ಎಜುಕೇಷನ್ ಫಾರ್ ವುಮೆನ್. ಅರೇಂಜ್ಮೆಂಟ್ ಆಫ್ ಹಾಸ್ಟೆಲ್ ಫಾರ್ ಗರ್ಲ್ಸ್. ಲಿಬ್ರಲ್ ಗ್ರಾಂಟ್ಸ್ ಏಜ್ ಫಾರ್ ಗರ್ಲ್ಸ್ ಎಜುಕೇಷನ್. ಸೊ ಹೆಣ್ಮಕ್ಳಿಗೆ ಯಾವ್ಯಾವ ರೀತಿಯಾದಂಥ ಸಪೋರ್ಟ್ ಬೇಕು ಅವರ ಎಜುಕೇಷನ್ಸ್ಗೆ, ಸೊ ಅದನ್ನು ಕೊಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ಸೊ ಅದರ್ ರೆಕಮೆಂಡೇಷನ್ಸ್ ಏನೇನಿದೆ ಅಂದರೆ ಪ್ರಾಪರ್ ಅರೇಂಜ್ಮೆಂಟ್ ಆಫ್ ಎಜುಕೇಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಯಾರಿಗೆ ಅವ್ರಿಗೆ ಫೀಸ್ ಕಟ್ಟೋಕ್ಕಾಗಲ್ಲ ಅಥವಾ ಬುಕ್ ತೊಗೊಳಕ್ಕಾಗಲ್ಲ ಅವ್ರಿಗೂ ಕೂಡ ಎಜುಕೇಷನ್ನ ಅರೇಂಜ್ಮೆಂಟ್ ಮಾಡಬೇಕು. ದಟ್ ಈಸ್ ಇನ್ ಅ ಪ್ರಾಪರ್ ವೇ ಅರೇಂಜ್ಮೆಂಟ್ ಆಗಬೇಕು ಅನ್ನೋದನ್ನು ರೆಕಮೆಂಡ್ ಮಾಡ್ತಾರೆ. ಹಾಗೆ ರಿಲಿಜಿಯಸ್ ಎಜುಕೇಷನ್ ಆಫ್ ಎನಿ ಸಾರ್ಟ್ ಶುಡ್ ನಾಟ್ ಬಿ ಗಿವನ್ ಇನ್ ಅ ಪಬ್ಲಿಕ್ ಸ್ಕೂಲ್ಸ್. ಸೊ ಇವಾಗ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ರಿಲಿಜಿಯಸ್ ಎಜುಕೇಷನ್ನ ಪ್ರಮೋಟ್ ಮಾಡೋ ಹಾಗಿಲ್ಲ. ಬಿಕಾಸ್ ಅಲ್ಲಿ ತುಂಬ ಜನ ಎಲ್ಲ ಧರ್ಮದವರು ಇರ್ತಾರೆ. ಸೊ ಅಲ್ಲಿ ಈಕ್ವಾಲಿಟಿ ಅನ್ನೋದು ಮೇಂಟೈನ್ ಮಾಡಬೇಕು, ನ್ಯೂಟ್ರಾಲಿಟಿ ಅನ್ನೋದು ಮೇಂಟೈನ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ರಿಲಿಜಿಯಸ್ ಎಜುಕೇಷನ್ ಆಫ್ ಎನಿ ಸಾರ್ಟ್ ಶುಡ್ ನಾಟ್ ಬಿ ಗಿವನ್ ಇನ್ ಅ ಪಬ್ಲಿಕ್ ಸ್ಕೂಲ್ಸ್ ಅಂತ ರೆಕಮೆಂಡ್ ಮಾಡ್ತಾರೆ. ಆ್ಯಂಡ್ ದಿಸ್ ಈಸ್ ದ
ಥಿಂಗ್. ಈ ಥರ ನೀವು ನೋಟ್ಸ್ ಮಾಡ್ಕೊಂಡು ಓದೋದ್ರಿಂದ ನಿಮಗೆ ತುಂಬ ಬೇಗ ಅರ್ಥ ಆಗುತ್ತೆ ಮತ್ತು ಕನ್ಫ್ಯೂಷನ್ಸ್ ಇರಲ್ಲ. ಸೊ ದಿಸ್ ಇಸ್ ಅ ಥಿಂಗ್, ದಿಸ್ ಇಸ್ ಫಾರ್ ದ ಡೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಯೂಟ್ಯೂಬ್ ಚಾನಲ್ಗೆ 80th 81 82 ಆ್ಯಂಡ್ 83 84 85th ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಸಬ್ಸ್ಕ್ರೈಬಿಂಗ್. ಇದೇ ಥರ ಫರ್ದರ್ ವಿ ಹ್ಯಾವ್ ಅ ಲಾಟ್ ಮೋರ್ ವಿಡಿಯೋಸ್ ಟು ಕಮ್. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ. ಹ್ಯಾಪಿ ರೀಡಿಂಗ್.